ಈ ವಿಡಿಯೋದಲ್ಲಿ ಎರಡು ವಿಭಿನ್ನ XYಗಳ ಸಂಬಂಧವನ್ನು ವಿವರಿಸಲಾಗಿದೆ ಮತ್ತು ಈ ವಿಡಿಯೋದಲ್ಲಿ ನಾವು ನೋಡ್ತಿರೋದು ರೇಖಾತ್ಮಕ ಸಂಬಂಧನ ಅಥವಾ ಘಾತೀಯ ಸಂಬಂಧನ ಅಥವಾ ಎರಡೂನ ಅನ್ನೋ ಚೆಕ್ ಮಾಡೋಣ. ಚೆಕ್ ಹೇಗೆ ಮಾಡೋದು ಅಂತ ನಾ ಹೇಳ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಾವು ಎಕ್ಸ್ ನ ನೋಡ್ತಿದೀವಿ, ಸರಿನಾ? ಇಲ್ಲಿ ನೋಡಿ, ಎಕ್ಸ್ ನ ವ್ಯಾಲ್ಯೂ ಏನಿದೆ, ಫಸ್ಟ್ 12 ಅಂತ ಇದೆ. 12 ಅನ್ನೋದು ನೆಕ್ಸ್ಟ್ ಏನಾಗ್ತಿದೆ, 15. ನೆಕ್ಸ್ಟ್ ಏನಾಗ್ತಿದೆ, 18. ಅದರ ನಂತರ ಏನಾಗ್ತಿದೆ, 21 ಅಂತ ಆಗಿದೆ. ಹಾಗಾದ್ರೆ ನಾವಿಲ್ಲಿ ಯೋಚನೆ ಮಾಡ್ಬೋದಲ್ಲ, 12 ಇರೋದು 15 ಆಗಕ್ಕೆ ನಾವು 3 ಕೂಡ್ಸಿದೀವಿ, 15 ಇರೋದು 18 ಆಗ್ಲಿಕ್ಕೆ 3 ಕೂಡ್ಸಿದೀವಿ. ಅದೇ ರೀತಿ 18 ಇರೋದು 21 ಆಗಕ್ಕೂ 3 ಕೂಡ್ಸಿದೀವಿ. ಈಗ ನಮಗ್ ಗೊತ್ತಿರೋದು ಏನಂತ ಹೇಳಿದ್ರೆ, ಇಲ್ಲಿ ಎಕ್ಸ್ ಚೇಂಜ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಮೊದ್ಲಿಗೆ ಎಕ್ಸ್ 12 ಅಂತ ಆಗಿತ್ತು, ನಂತರ 15 ಅಂತ, ನಂತರ 18, ನಂತರ 21 ಅಂತ ಆಯ್ತು. ಇಲ್ಲಿ ಎಕ್ಸ್ ಚೇಂಜ್ ಆದಂತೆಲ್ಲ ನಾವಿಲ್ಲಿ ನೋಡ್ಬೋದು ವೈ ವ್ಯಾಲ್ಯೂಸೂನು ಚೇಂಜ್ ಆಗ್ತಿದೆ. ಮೊದ್ಲಿಗೆ ಏನಿದೆ, ಎಕ್ಸ್ 12 ಇದ್ದಾಗ ವೈ ಅನ್ನೋದು -2, ಎಕ್ಸ್ ಅನ್ನೋದು 15 ಆದಾಗ ವೈ ಏನಾಗಿದೆ, 5 ಅಂತ ಆಗಿದೆ. ಎಕ್ಸ್ 18 ಆದಾಗ ವೈ 12, ನಂತರ ಎಕ್ಸ್ 21 ಆದಾಗ ವೈ 19 ಅಂತ ಆಗಿದೆ. ಇಲ್ಲಿ ನೋಡ್ಬೋದು, ಮೊದ್ಲಿಗೆ -2 ಅಂತ ಇದೆಯಾ, ನೆಕ್ಸ್ಟ್ 5 ಆಗ್ಲಿಕ್ಕೆ ನಾವು 7 ಕೂಡ್ಸಿರ್ತೀವಿ. ನೆಕ್ಸ್ಟ್ 5 ಇರೋದು 12 ಆಗಕ್ಕೆ ಮತ್ತೆ 7 ಕೂಡ್ಸಿರ್ತೀವಿ. 12 ಇರೋದು 19 ಆಗ್ಲಿಕ್ಕೂ ಮತ್ತೆ 7 ಕೂಡ್ಸಿದೀವಿ. ಇಲ್ಲಿ ನಾವು ನೋಡಿದಾಗ ಏನ್ ಅರ್ಥ ಆಗುತ್ತೆ, ಒಂಚೂರು ಯೋಚನೆ ಮಾಡಿ. ಇಲ್ಲಿ ಎಕ್ಸ್ ಚೇಂಜ್ ಆದಂತೆಲ್ಲ ವೈನೂ ಸಹ ಚೇಂಜ್ ಆಗಿದ್ಯಾ? ಇಲ್ಲಿ ನೋಡಿ, ಎಕ್ಸ್ ಚೇಂಜ್ ಆಗಿದೆ, ಅದು ಚೇಂಜ್ ಆದಂತೆಲ್ಲ ವೈನೂ ಚೇಂಜ್ ಆಗ್ತಿದೆ, ಮತ್ತೆ ಸ್ಥಿರವಾಗಿ ಚೇಂಜ್ ಆಗ್ತಿದೆ. ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಿದೆ. ಎಕ್ಸ್ ಅನ್ನೋದು 12 ಇರೋದು 15 ಆಗ್ಲಿಕ್ಕೆ 3 ಆಡ್ ಮಾಡಿದೀವಿ, ವೈ ಅನ್ನೋದಕ್ಕೆ ನಾವು 7 ಆಡ್ ಮಾಡಿದೀವಿ. ಇದಕ್ಕೊಂದು ಮಾತು ಹೇಳ್ತೀವಿ, ಹೆಂಗೆ ಅಂದ್ರೆ, ನಾವು ಪ್ರತಿ ಬಾರಿನೂ ಎಕ್ಸ್ ಅನ್ನು ಸ್ಥಿರವಾಗಿ ಅಂತ ಹೇಳಿದ್ರೆ ಸ್ಥಿರ ಮೊತ್ತದಿಂದ ಹೆಚ್ಚಿಸಿದಾಗ ಅದಕ್ಕನುಗುಣವಾದ ವೈ, ಈಗ 12ಗೆ ಅನುಗುಣವಾದ ವೈ ಏನು, -2, 15ಕ್ಕೆ 5, 18ಕ್ಕೆ 12, ಈ ಎಕ್ಸ್ ವ್ಯಾಲ್ಯೂಸ್ಗೆ ಅನುಗುಣವಾದ ವೈ ವ್ಯಾಲ್ಯೂಸು ಸಹ ಸ್ಥಿರ ಮೊತ್ತದಿಂದ ಹೆಚ್ಚಾಗುತ್ತಿದೆ ಅಂತ ಹೇಳ್ಬೋದು. ಎಕ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಿರುವಾಗ ವೈನೂ ಸಹ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಿದೆ ಅಂತ ಹೇಳ್ಬೋದು. ಇಂಥ ಸಂಬಂಧವನ್ನ ನಾವು ರೇಖಾತ್ಮಕ ಸಂಬಂಧ ಅಂತ ಹೇಳ್ತೀವಿ. ಇದನ್ನ ಲೀನಿಯರ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಅದೇ ರೀತಿ ಎರಡನೇ ಉದಾಹರಣೆ ನೋಡಿ, ಎಕ್ಸ್ ಅನ್ನೋದು ಮೊದ್ಲಿಗೆ 0 ಆಗಿದೆ. ಅದೇ ರೀತಿ ಸೆಕೆಂಡ್ ಕ್ವಶನ್ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಇದೆ. ಮೊದ್ಲಿಗೆ 0 ಅಂತ ಇದೆ, ನೆಕ್ಸ್ಟ್ ಎಕ್ಸ್ ಚೇಂಜ್ ಆಗ್ತಿದೆ. ಎಷ್ಟು, 0 ಇರೋದು 1 ಆಗ್ತಿದೆ, 1 ಇರೋದು 2, 2 ಇರೋದು 3 ಅಂತ ಆಗ್ತಿದೆ. ಅಂತ ಹೇಳಿದಾಗ ನಾವು ಪ್ರತಿ ಬಾರಿನೂ ಸಂಖ್ಯೆ 1 ಅನ್ನೋದು ಕೂಡಿದೀವಿ ಅಂತ. 0 ಇರೋದು 1 ಆಗ್ತಿದೆ, 1 ಇರೋದು 2 ಆಗ್ತಿದೆ, 2 ಇರೋದು 3 ಆಗ್ತಿದೆ. ಹಾಗಾದ್ರೆ ವೈ ವ್ಯಾಲ್ಯೂಸ್ ನೋಡಿ, 1 ಇರೋದು 3 ಆಗಿದೆ, ಮತ್ತೆ 3 ಇರೋದು 9 ಆಗಿದೆ, 9 ಇರೋದು ಏನಾಗಿದೆ, 27 ಅಂತ ಆಗಿದೆ. ಈಗ ನಾವು ವೈ ವ್ಯಾಲ್ಯೂಸ್ ನ ನೋಡಿದಾಗ ಎಕ್ಸ್ ಚೇಂಜ್ ಆದಂತೆಲ್ಲ ವೈನೂ ಸಹ ಚೇಂಜ್ ಆಗ್ತಿದೆ, ಆದ್ರೆ ಸ್ಥಿರವಾಗಿ ಚೇಂಜ್ ಆಗ್ತಿಲ್ಲ. ಈಗ ನಾವೇನ್ ಹೇಳ್ಬೋದು, ಸಂಖ್ಯೆ 1ರಿಂದ 3ಕ್ಕೆ ಹೋಗಕ್ಕೆ ನಾವು 3ನ್ನ ಗುಣಿಸಿರ್ತೀವಿ. ಅದೇ ರೀತಿ 3ರಿಂದ 9ಕ್ಕೆ ಹೋಗಕ್ಕೂ ಈ ಸಂಖ್ಯೆ ಜೊತೆ ಮತ್ತೆ 3ನ್ನ ಗುಣಿಸ್ತಿದೀವಿ. 9ರಿಂದ 27ಕ್ಕೆ ಹೋಗಕ್ಕೂ 3ನ್ನ ಗುಣಿಸ್ತಿದೀವಿ. ಈಗ ನೋಡಿ, 1, 3, 9 ಮತ್ತೆ 27. ಇಲ್ಲೂ ಸಹ ಎಕ್ಸ್ ಅನ್ನೋದು ಚೇಂಜ್ ಆದಂತಲ್ಲ ವೈ ಅನ್ನೋದು ಸಹ ಚೇಂಜ್ ಆಗ್ತಿದೆ, ಆದ್ರೆ ಇಲ್ಲಿ ಸ್ಥಿರವಾಗಿ ಚೇಂಜ್ ಆಗ್ತಿಲ್ಲ. ಈಗ ಏನ್ ಹೇಳ್ತೀವಿ, ನಾವು ಪ್ರತಿ ಬಾರಿನೂ ಎಕ್ಸ್ ಅನ್ನು ಬದಲಾವಣೆ ಮಾಡುವಾಗ ಅಂತ ಹೇಳಿದ್ರೆ ಸ್ಥಿರ ಮೊತ್ತದಿಂದ ನಾವು ಎಕ್ಸ್ ಅನ್ನು ಹೆಚ್ಚಿಸುವಾಗ ಅದಕ್ಕನುಗುಣವಾದ ವೈ ಅನ್ನು ನಾವು ಒಂದು ನಿರ್ದಿಷ್ಟ ಸಂಖ್ಯೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ನಂಬರ್ ಇಂದ ಗುಣಿಸ್ತಾ ಇದ್ದೀವಿ. ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ನಾವು ಇದನ್ನ ಗುಣಿಸೋದ್ರಿಂದ ಇಂಥ ಸಂಬಂಧ ನಾವೇನಂತ ಕರಿತೀವಿ ಅಂದ್ರೆ ಘಾತೀಯ ಸಂಬಂಧ ಅಂತ ಹೇಳಿ ಕರಿತೀವಿ.